ಬಹಳ ಮುಖ್ಯವಾಗಿ ನಾಳಿನ ಕಾರ್ಯಕ್ರಮ ಆಂದೋಲನ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು. ನಾವೆಲ್ಲರೂ ಕೂಡ ಮಂತ್ರಿಗಳು, ಶಾಸಕರು, ಮಾಜಿ ಮಂತ್ರಿಗಳು ಒಟ್ಟಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ರಾಜಕೀಯವಾಗಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ತೆಗಿಬೇಕಂತ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ದೇಶದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಕೇಂದ್ರದಲ್ಲಿ ಇವ್ರನ್ನ ಸಚಿವರು ಮಾಡಿದ್ದಾರೆ. ಇವರು ನಮ್ಮ ಕಡೆಯಿಂದ 4 ಜನ ಸಚಿವರಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿ ಕಡೆ ಇವರು ಚಿಂತನೆ ಮಾಡಬೇಕು. ಜನ ಇವ್ರಿಗೆ ಆದೇಶ ಕೊಟ್ಟಿದ್ದಾರೆ. ಜನ ಆದೇಶಕ್ಕೆ ನಾವು ಗೌರವ ಕೊಡೋಣ. ಅದನ್ನು ಬಿಟ್ಬಿಟ್ಟು ಇವರು ಪಾದಯಾತ್ರೆ ಮಾಡಿ ಜನಾದೇಶ ಪಡೆದಿರುವಂಥ 136 ಸೀಟನ್ನು ಪಡೆದಿರುವ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನ ತೆಗಿಬೇಕಂತ ಚಿಂತನೆ ಮಾಡಿದರಕ್ಕೆ ಇದಕ್ಕೆ ವಿರುದ್ಧವಾಗಿ ನಾಳೆ ಜನಾಂದೋಲನ ಬೃಹದಾಕಾರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜನಾದೇಶದ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಅವರ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಯಾವುದೇ ಸಂಬಂಧ ಅವರಿಗಿಲ್ಲ. ಅವರನ್ನ ವಿನಾಕಾರಣವಾಗಿ ಇದರಲ್ಲಿ ಸೇರಿಸಿ ಕ್ರಮ ತೆಗೆದುಬೇಕಂತಿದ್ದಾರೆ. ಅವರು ಪತ್ರ ಬರೆದಿಲ್ಲ, ಅವರು ಫೋನ್ ಮಾಡಿಲ್ಲ, ಸೈಟ್ ಕೊಡಿ ಅಂತ ಹೇಳಿಲ್ಲ. ಕೊಟ್ಟಿರುವಂಥದ್ದು ಕ್ರಮವಾಗಿದೆ ಇಲ್ಲ ಅಂಥೇಳಿ ಎನ್ಕ್ವೈರಿ ಕಮಿಟಿ ಮಾಡಿದ್ವಿ. ಕಮಿಟಿ ತೀರ್ಮಾನ ಕೊಡಲಿ. ಆ ಕಮಿಷನ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದನ್ನು ಬಿಟ್ಟು ಇದನ್ನು ರಾಜಕೀಯವಾಗಿ BJPಯವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ದುರಾದೃಷ್ಟ. ಕುಮಾರಣ್ಣವರು ಇದಕ್ಕೆ ಕೈ ಜೋಡಿಸಬಾರ್ದಾಗಿತ್ತು. ಕುಮಾರಣ್ಣವರು ಬಹಳ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ದೇಶದ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವರು ತೊಡಗಿಸ್ಕೊಳ್ಬೇಕಾಗಿತ್ತು. ಅವರು ಅದರಲ್ಲಿ ಪಾತ್ರ ವಹಿಸಬಾರ್ದಾಗಿತ್ತು ಅಂತ ನನ್ನ ಭಾವನೆ. ಆದರೂ ಕೂಡ ಅವ್ರ ಜೊತೆ ಸೇರಿರೋದ್ರಿಂದ ನಾವು ಇದನ್ನು ಹೋರಾಟ ಮಾಡಲೇಬೇಕು. ಇದರಲ್ಲಿ ನ್ಯಾಯ ಏನಿದೆ ಅದಾಗಲಿ, ಕಮಿಷನ್ ತೀರ್ಮಾನ ಆಗಲಿ, ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಅದರೊಳಗಡೆ ಇವರು ಈ ರೀತಿ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕಂತ ಹೋಗಿದ್ದಾರೆ. ಅದಕ್ಕೆ ಸಾಧ್ಯವಿಲ್ಲ. ನಾವು ಅದಕ್ಕೆ ಬಿಡೋದಿಲ್ಲ. ಹೋರಾಟ ಮಾಡ್ತೀವಿ. ಸರ್, ಈಗ ಕುಮಾರಸ್ವಾಮಿ 2007ರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಂಡೂರಿನಲ್ಲಿ 550 ಎಕರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರೋ ಕೇಸ್ ಈ ಸಂದರ್ಭ ಬಿಟ್ಟು ನಾನು ಬೇರೆ ಯಾವುದು ಮಾತಾಡೋದಿಲ್ಲ. ನಾನು ಅಪೀಲ್ ಮಾಡ್ತೀನಿ, ಒಳ್ಳೆಯ ಕೆಲಸಕ್ಕೆ ಹೋರಾಟ ಮಾಡಿರಿ. ಮೇಕೆದಾಟು ನೀರು ಬರಬೇಕಾಗಿದೆ. ಪಶ್ಚಿಮ ಘಟ್ಟಗಳ ನೀರನ್ನು ಬಯಲುಸೀಮೆಗೆ ತರಬೇಕಾಗಿದೆ. ಇವೆಲ್ಲ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ನೀವು ಆ ಕೆಲಸವನ್ನು ಮಾಡಿದೆ. ನಿಜವಾಗಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಸ್ವಾಗತ ಮಾಡ್ತೀನಿ. ಇಂಥ ಸಣ್ಣ ಕೆಲಸಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಪಾದಯಾತ್ರೆ ಮಾಡಿ ತೇಜೋವಧಿ ಆಗ್ತಾಯಿದೆ ನಿಮ್ಮ ಎರಡೂ ಪಾರ್ಟಿನ. ಈ ಕೆಲಸ ಕೈಬಿಟ್ಟು ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಿ. ಜನಾದೇಶ ನಮ್ಗೆ ಕೊಟ್ಟಿದೆ. ಸರ್ಕಾರ ನಡೆಸ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.